ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಅಶ್ವಿನಿ ರಾಜ್ಕುಮಾರ್ ಅವರಿಗೆ ಈ ಚಿತ್ರತಂಡದ ಪರವಾಗಿ ಕೆರೆಬೇಟೆ ಸಿನಿಮಾ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಕೆರೆಬೇಟೆ ಸಾಂಗ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್. ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ. ದೊಡ್ಡ ಮನೆಗೂ ನನಗೂ ಒಂದು ಸ್ವಲ್ಪ ಸಂಬಂಧ ಇದೆ. ಏನಂದರೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು, ನಟ ಸಾರ್ವಭೌಮ ಮತ್ತು ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ. ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕಥೆ, ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ. ಸೊ ಅಂಥದ್ದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ಸ್ಟ್ರೆಂತ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು. ಮೊದಲಿಗೆ ಕೆರೆಬೇಟೆ ಅನ್ನೋದು ನನಗೆ ಹೊಸ್ತು, ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು. ಹಾಗೂ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇಯನ್ನು ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲಿದಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಲಿ. ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸ್ತು, ಬಟ್ ತುಂಬಾ ಖುಷಿ ಆಯಿತು. ನಮ್ಮ ಗೌರಿ ಅವರಿದ್ದರು, ಯಾವಾಗಲೂ ಜೊತೆಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಎಷ್ಟು ಪ್ರೊನೌನ್ಸ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದರು. ಹಾಗಾಗಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್, ಈ ಕತೆ ಬಗ್ಗೆ ಏನೂ ಬಿಟ್ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕ್ಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿಯ ತಂದೆ, ಭಾಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನೊಂದು ಅಡುಗೆ ಮಂಡಿ ಇರುತ್ತೆ, ಅಲ್ಲಿ ಇದು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಅದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ, ಹಂಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾಯಿದೆ. ಬೇರೆ ಥರದ ಪಾತ್ರಗಳು. ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆ ಹಿಡಿಯೋದು ಕಷ್ಟ ಆಯಿತು. ನಮ್ಮ ಹೀರೋ ಸಾರ್ ಬಿಡ್ತಿರಲಿಲ್ಲ, ಏನು ಮಾಡಿದ್ರು ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ ಇದೆ. ಹಾಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನ ಅವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದೆ ಕೆರೆಬೇಟೆ. ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಚಿತ್ರ. ನಾನು ಶಿಕಾರಿಪುರ ಸೊರಬ ಭಾಗದಲ್ಲೇ ಬೆಳೆದವನು, ಕೆರೆಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ. ಇನ್ನು ಹಾಡಿನ ಬಗ್ಗೆ ಹೇಳೋದಾದರೆ, ನನಗೆ 4 ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ. ಯಾಕಂದರೆ ಗೊತ್ತಿಲ್ಲ, ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಹುಟ್ಕೊಂಡು ಬಿಡುತ್ತೆ. ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂಥ ಹಾಡಿದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ರಾಜ್ಗುರು ಅವರಾಗಿರ್ಬೋದು, ಗೌರಿಶಂಕರ್ ಅವರಾಗಿರ್ಬೋದು. ನಾನು ಮೀಟಿಂಗಿಗೆ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ. ಆವಾಗ ಇವ್ರು ಬಂದು ಕತೆ ಹೇಳಿದ್ರು, ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು. ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರೊಂದು ಹೇಳ್ತಾ ಇದ್ರು, ಅವರೊಂದು ಹೇಳ್ತಾ ಇದ್ರು. ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ. ಇಲ್ಲ, ಇದು ಹಾಗೆ ಮಾಡೋಣ ಅಂತ, ಅವರು ಹೀಗೆ ಮಾಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು. ಸೊ ಶೂಟಿಂಗ್ ಅಂದರೆ ಯಾವ ರೀತಿ ಅವರಲ್ಲಿ ಒಂದು ಮಾತಿದೆಯಲ್ಲ, ಇಬ್ಬರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜನರ ಜಗಳನೇ ಉತ್ತಮ ಅಂತ. ಸೊ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟಾಗಿ ನಾವು ಟೆಕ್ನಿಕಲ್ ಟೀಮಲ್ಲಿ ಆ ಸಿನಿಮಾ ನೋಡಿದ್ವಿ. ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು, ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ವ, ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ. ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ. ಕೆರೆಬೇಟೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನು ಕೊಡ್ತಾ ಇದ್ದೀನಿ.
ಹಾಗೆ ಇದರಲ್ಲಿ ಮಾಡಿದಂಥ ಕಲಾವಿದರು ವಿಶೇಷವಾಗಿ ನಾಯಕ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಮತ್ತು ಗೋಪಿ ಸರ್, ಹರಿಣಿ ಮೇಡಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಒಬ್ರಿಗಿಂತ ಒಬ್ಬರು ಅಂದರೆ ಅಲ್ಲಿಯವರೇ ಅನ್ನೋ ರೀತಿ. ಗೋಪಿ ಸರ್ ಬಗ್ಗೆ ಹೇಳೋದಾದರೆ ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನನೇ ಗೋಪಿ ಸರ್ ಫೋನ್ ಮಾಡಿಬಿಟ್ಟಿದ್ರು ನನಗೆ. ನಾನು ಎಲ್ಲೋ ಹೋಗ್ತಾ ಇದ್ದೆ, ಎತ್ತೋಕ್ಕಾಗಿಲ್ಲ, ಮತ್ತೆ ಮಾಡಿದ್ದಾರೆ. ನಾನು ಏನು ಗೋಪಿ ಸರ್ ಇಷ್ಟು ಸತಿ ಫೋನ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರ ಮುಗ್ಧತೆ ನೋಡಿ, ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ದಾರೆ. ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನೋ ಅನ್ನೋ ಥರ ಒಂದು ನರ್ವಸ್ನೆಸ್ ಅವ್ರಿಗೆ. ಅವರು ಕೇಳಿದ್ರು, ಪ್ರಮೋದ್ ಹೆಂಗೆ ಮಾಡಿದ್ದೀನಿ, ಪ್ರಮೋದ್ ಚೆನ್ನಾಗಿ ಮಾಡಿದ್ದೀರಾ ಹಂಗೆ ಅಂತ. ಅಂದರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು, ಅಷ್ಟೊಂದು ಸಿನಿಮಾಗಳನ್ನು ಮಾಡಿದವರು, ಇಷ್ಟು ಸಿನಿಮಾಗಳಾದ್ಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಹತ್ರ ಕೇಳುವಂಥ ಒಂದು ಸೌಜನ್ಯತೆ ಇದೆಯಲ್ಲ, ಅದು ದೊಡ್ಡದು. ಸೊ ಅದರಿಂದನೇ ಅವ್ರು ದೊಡ್ಡ ನಟ ಆಗಿರೋದು. ಸೊ ಕೆರೆಬೇಟ ಸಿನಿಮಾ 15ನೇ ತಾರೀಕು ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮಲೆನಾಡು ಭಾಷೆ ಬಗ್ಗೆ ಹೇಳೋದಾದರೆ ತುಂಬಾ ಕಷ್ಟ ಇತ್ತು ಮೊದಲನೇದಾಗಿ ಕಲಿಯೋಕ್ಕೆ. ಬಿಕಾಸ್ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಅದೇ ಭಾಷೆಗೆ ಇದಾಗಿದೆ. ಬಟ್ ಮಲೆನಾಡು ಭಾಷೆ ತುಂಬ ಕಷ್ಟ ಇತ್ತು. ಬಟ್ ಅಲ್ಲಿ ಹೋಗಿ 70 days ಶೂಟ್ ಇದ್ದಿದ್ದರಿಂದ ಅಲ್ಲಿ ಜನದ ಜೊತೆ ಬೆರ್ತು, ಅಥವಾ ಗೌರಿ ಸರ್, ಜಯಶಂಕರ್ ಸರ್ ಅವರೆಲ್ಲ ಮಲೆನಾಡು ಭಾಷೆನೇ ಮಾತಾಡೋದು. ಸೊ ಅವ್ರು ಮಾತಾಡಿದ್ನ ನೋಡಿ ಕಲ್ತಿದ್ದೆ ಅಷ್ಟೇ. ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್ ಮತ್ತು ಒಂದು ಗಟ್ಟಿಯಾದ ಪಾತ್ರ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು March 15th ನನ್ನ ಪಾತ್ರ ಆಗಿರಲಿ ಅಥವಾ ಪ್ರತಿಯೊಂದು ಪಾತ್ರದ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿರೋ ಇಂಪಾರ್ಟೆನ್ಸ್ ಎಲ್ಲನೂ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಎಲ್ಲವೂ ಮಾಡಿದ್ದೇನು ಗೊತ್ತಾ, ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ ಅದರಲ್ಲಿ ನಾವೆಲ್ಲ ಇರಲಿ. ನಾವಿದ್ದು ಕಂಟೆಂಟ್ ಇದ್ರೆ ಖಂಡಿತ ಸಿನಿಮಾ ಗೆಲ್ಲಲ್ಲ, ದೇವರಣೆ ಸೋಲುತ್ತೆ. ಕಂಟೆಂಟ್ ಇದ್ದು ಅದ್ರ ಹಿಂದಕ್ಕೆ ನಾವೆಲ್ಲರೂ ಇದ್ದೀವಿ. ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್, ಸಿನಿಮಾ, ಕತೆ, ಗೀತೆ, ಪ್ರೊಡಕ್ಷನ್ ಎಲ್ಲದೂ ಬಂತು. ಕಾಂಪಿಟೇಷನ್ ಅಣ್ಣ ಮಾಮೂಲಿ, ಏನು ಮಾಡ್ತೀರಿ. ಈಗ ಮುಂದಿನ ವಾರ ಕೂತ್ಕೊಂಡ್ರೆ ಇನ್ನೂ ಮತ್ತೆ ಸಿನಿಮಾ ಬರುತ್ತೆ, ಅದಾದಮೇಲೆ ಯುವ ಬರುತ್ತೆ. ನಾನೇನು ಹೇಳೋದು, ಎಲ್ಲ ಗಟ್ಟಿ ಇರೋವಂಥ ಸಿನಿಮಾ ಗೆಲ್ಲಿ, ಗಟ್ಟಿ ಇರೋವಂಥ ಸಿನಿಮಾಗೆ ನೀವೆಲ್ಲರೂ ಸಹಕಾರ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ದೊಡ್ಡ ಸಿನಿಮಾದವರು ಅಣ್ಣ, ಈಗ TV ಚಾನಲ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಅಂತ ಬಂದಾಗ ತಪ್ಪಾಗಲ್ಲ ಅಂದ್ಕೊಳ್ತೀನಿ ಮಾತಾಡೋದ್ರಿಂದ. ಕಮರ್ಷಿಯಲ್ಸು ಈ ಥರದ್ದೆಲ್ಲ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸು ಇನ್ನೊಂದಲ್ಲ. ಈಗ 100 ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ, ಕಮರ್ಷಿಯಲ್ಸು ಇನ್ನೊಂದೆಲ್ಲ ಇರುತ್ತೆ. ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ, ಇನ್ನೊಂದು ಮಾಡ್ಕೊಡ್ತೀರಾ. ಇನ್ನು ಉಳಿದಂಥ ಸಣ್ಣ ಪಿಕ್ಚರ್ನವರಿಗೂ ಕೂಡ ಅದೇ ಥರನೇ ಇರುತ್ತೆ ಕಮರ್ಷಿಯಲ್ಸ್. ಎಲ್ಲ ಸಣ್ಣದಾಗಿ ಮಾಡಿದಾಗ ಏನು ಗೊತ್ತಾ, ಸಿನಿಮಾ ರಿಲೀಸ್ ಬರೋಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಓಡಾಡ್ತಲ್ಲಿ. ಒಂದು ಚೂರು ಗಟ್ಟಿ ಇದೆ ಸಿನಿಮಾ, ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು. ನಾನಂದರೆ ಇದು ಓವರಾಲ್ ಆಗಿ ಹೇಳಿರೋದು, ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ನನ್ನ ಸಿನಿಮಾ ಅಂತಲ್ಲ, ಇನ್ನೊಂದು ಯಾವುದೇ ಇದ್ರೂ ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡಿಕೊಡಿ. ಹಾಗಾಗಿ ಒಳ್ಳೆ ಸಿನಿಮಾ ಆದರೆ ಈ ಥರದ್ದು ಇನ್ನೂ 10 ಸಿನಿಮಾ ನಾವು ಮಾಡ್ತೀವಿ.